ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಎಫ್ಸ್ಟೀನ್ ಫೈಲ್ಸ್ ಅಂತ ನಿನ್ನೆ ಮೊನ್ನೆ ಒಂದು ವಾರದಿಂದ ಎಲ್ಲರ ಬಾಯಲ್ಲೂ ಬರ್ತಾ ಇದೆ. ಅದು ಡಿಸೆಂಬರ್ 19ನೇ ತಾರೀಕು ಬರುತ್ತೆ. ಅವತ್ತು ಇಡೀ ಜಗತ್ತಿನಲ್ಲಿ ಸಾಕಷ್ಟು ಜನರ ಮಾನ ಹರಾಜಾಗುತ್ತೆ. ಅದರ ಜೊತೆಗೆ ಸಾಕಷ್ಟು ಜನ ರಾಜೀನಾಮೆ ಕೊಡುವಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ತವೆ. ಅದರಲ್ಲಿ ಭಾರತದ ನರೇಂದ್ರ ಮೋದಿಯೂ ಸಹ ಸೇರಿರಬಹುದು ಅಂತ ಹೇಳಿದ್ರೆ, ಪೃಥ್ವಿರಾಜ್ ಅನ್ನುವಂತಹ ಕಾಂಗ್ರೆಸ್ ನಾಯಕ ಮಹಾರಾಷ್ಟ್ರದಲ್ಲಿ ಡಿಸೆಂಬರ್ 19ನೇ ತಾರೀಕು ನರೇಂದ್ರ ಮೋದಿ ಅವರ ರಾಜೀನಾಮೆ ಆಗೋದು ಪಕ್ಕಾ ಅಂತ ವಿಚಾರಗಳು ಹೊರಗಡೆ ಬರ್ತವೆ ಅಂತ ಅವರು ಚಾಲೆಂಜ್ ಮಾಡಿದ್ದಾರೆ. ಇನ್ನು ಸಾಕಷ್ಟು ಟಿವಿ ಚಾನೆಲ್ಗಳು ಎಲ್ಲಿ ಓಪನ್ ಮಾಡಿದ್ರು ಸಹ ಎಪ್ಸ್ಟೀನ್ ಫೈಲ್ಸ್. ಹಾಗಾದ್ರೆ ಏನಿದು ಎಪ್ಸ್ಟೀನ್ ಫೈಲ್ಸ್? ಅದರಲ್ಲಿ ಏನಿದೆ? ಯಾರು ಬಿಡುಗಡೆ ಮಾಡ್ತಿದ್ದಾರೆ ಅಮೆರಿಕದಲ್ಲಿ? ಯಾಕೆ ಅದನ್ನ ಕಂಡು ಇಷ್ಟು ಚರ್ಚೆ ಆಗ್ತದೆ, ಇಷ್ಟು ಭಯ ಪಡ್ತಿದ್ದಾರೆ? ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿ ಅವರ ಭಕ್ತರಿಗೆ ಪುಕ ಪುಕ ಅಂತಿದೆಯಲ್ಲ, ಯಾಕೆ? ಒಂದಷ್ಟು ತಿಳಿಯುವಂತಹ ಪ್ರಯತ್ನವನ್ನ ಮಾಡೋಣ. ಈ ಎಪ್ಸ್ಟೀನ್ ಫೈಲ್ಸ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಡೈರಿ ಮತ್ತು ಆತನ ದಾಖಲೆಗಳು ಬರೆದಿಟ್ಟಿದ್ದಂತಹ ವಿಚಾರಗಳಿದಾವಲ್ಲ, ಆ ಫೈಲುಗಳು ಅಷ್ಟೇ, ಇನ್ನೇನು ಅಲ್ಲ. ಎಪ್ಸ್ಟೀನ್ ಅಂದ್ರೆ ಜೆಫ್ರಿ ಎಪ್ಸ್ಟೀನ್ ಅಂತ ಅನ್ನುವಂತಹ ವ್ಯಕ್ತಿ, ಅವನು ಬರೆದಿಟ್ಟಿದ್ದಂತಹ ಡೈರಿ, ದಾಖಲಿಸಿದ್ದಂತಹ ಒಂದಷ್ಟು ಕಾಗದ ಪತ್ರಗಳು, ಅವೆಲ್ಲವನ್ನು ಸಹ ಅಮೆರಿಕದಲ್ಲಿ ಡಿಸೆಂಬರ್ 19ನೇ ತಾರೀಕು ಅಂದ್ರೆ ನಾಳೆ FBI, ಅಲ್ಲಿನ ಅತ್ಯಂತ ಎತ್ತರದ ಒಂದು ತನಿಖಾ ಸಂಸ್ಥೆ ಬಿಡುಗಡೆ ಮಾಡ್ತಾ ಇದೆ. ಆ ಮೂಲಕ ಆ ಫೈಲುಗಳ ಒಳಗಡೆ ಏನಿದೆ, ಯಾರ್ಯಾರ ಹೆಸರುಗಳಿದಾವೆ, ಏನೇನಿದೆ ವಿಚಾರ, ಅದನ್ನ ಇಡೀ ಜಗತ್ತು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಬ್ಬ ವ್ಯಕ್ತಿಯ ಫೈಲುಗಳನ್ನ, ಅವನು ಬರೆದಿಟ್ಟ ಡೈರಿಯನ್ನ, ಅವನ ದಾಖಲೆಗಳನ್ನ, ಅವನು ಕೈ ಬರಹ ಇರುವಂತಹ ಕಾಗದ ಪತ್ರಗಳನ್ನ ಹೊರಗಿಡೋದಕ್ಕೆ ಯಾಕೆ ಇಷ್ಟೊಂದು ಚರ್ಚೆ ಅಂತ ನೀವು ನೋಡೋದಾದ್ರೆ, ಜೆಫ್ರಿ ಎಪ್ಸ್ಟೀನ್ ಅನ್ನುವಂಥವನು ಸಾಮಾನ್ಯ ಮನುಷ್ಯ ಅಲ್ಲ. ಅವನು 14ರಿಂದ 17 ವರ್ಷದ ನಡುವಿನ ಹೆಣ್ಣು ಮಕ್ಕಳನ್ನ ಟ್ರಾಫಿಕಿಂಗ್ ಮಾಡ್ತಿದ್ದ. ಅವನದೇ ಆದಂತಹ ಪ್ರೈವೇಟ್ ಐರ್ಲೆಂಡ್ ಇತ್ತು, ದ್ವೀಪ. ಆ ದ್ವೀಪದಲ್ಲಿ ಆ ಹೆಣ್ಣು ಮಕ್ಕಳನ್ನ ಇಟ್ಕೊಂಡಿರ್ತಿದ್ದ. ಅಲ್ಲಿಗೆ ಜಗತ್ತಿನ ಅತ್ಯಂತ ಪ್ರಭಾವಿ ವ್ಯಕ್ತಿಗಳು ಹೋಗಿ ಎಂಜಾಯ್ ಮಾಡ್ಬಿಟ್ಟು ಬರ್ತಾ ಇದ್ರು. ಆ ಹೆಣ್ಣು ಮಕ್ಕಳನ್ನ, ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಅವರಿಗೆ ಎಂಜಾಯ್ ಮಾಡೋದಕ್ಕೆ ಅಂತ ಬಿಡ್ತಿದ್ದ. ಆ ಮೂಲಕ ಅವನು ಎಲ್ಲರನ್ನೂ ಹಿಡಿತದಲ್ಲಿ ಇಟ್ಕೊಂಡಿದ್ದ. ಡೊನಾಲ್ಡ್ ಟ್ರಂಪ್ ಅಲ್ಲಿಗೆ ಹೋಗಿರುವ ಚಿತ್ರಗಳಿದ್ದಾವೆ. ಕ್ಲಿಂಟನ್, ಅಮೆರಿಕದ ಮಾಜಿ ಅಧ್ಯಕ್ಷ ಕ್ಲಿಂಟನ್ ಹೆಸರಿದೆ. ಈ ರೀತಿಯಾಗಿ ಸಾಕಷ್ಟು ಜನ ಹೋಗಿರುವಂತಹದ್ದು ಇದೆ ಅನ್ನುವಂಥದ್ದು ಕೆಲವು ಲೀಕ್ ಆದಂತಹ ಫೋಟೋಗಳು, ದಾಖಲೆಗಳಿಂದ ತಿಳಿದು ಬಂದಿದೆ. ನಾಳೆ ಒಟ್ಟಾರೆಯಾಗಿ ಯಾರಿಗೆಲ್ಲ ಲಿಂಕ್ ಇದೆ, ಯಾರೆಲ್ಲ ಅಲ್ಲಿಗೆ ಹೋಗಿದ್ರು, ಈ ಜೆಫ್ರಿ ಎಪ್ಸ್ಟೀನ್ ಅನ್ನುವಂಥವನಿಗೆ ಯಾರೆಲ್ಲರ ಜೊತೆಯಲ್ಲಿ ಲಿಂಕ್ ಇತ್ತು, ಎಲ್ಲವೂ ಬಹಿರಂಗ ಆಗುತ್ತೆ. ಯಾಕಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ FBI ಜಗತ್ತಿನ ಮುಂದೆ ಇಡಲಿದೆ. ಕೋರ್ಟ್ಗೆ ಸಲ್ಲಿಸುತ್ತೆ, ಅದು ಜಗತ್ತಿನ ಮುಂದೆ ಇಟ್ಟಂಗೆನೆ ಜಗತ್ತಿನ ಮುಂದೆ ಬರುತ್ತೆ. ಸೊ ಎಲ್ಲರೂ ಹೇಳ್ತಿರುವಂತಹದ್ದು, ಇದರಲ್ಲಿ ನರೇಂದ್ರ ಮೋದಿ ಅವರಿಗೆ ಕುರಿತಾದಂತಹ ಮಾತುಗಳು, ವಿಚಾರಗಳು ಸಹ ಇದಾವೆ. ನರೇಂದ್ರ ಮೋದಿ ಹೆಸರನ್ನ ಆತ ಹಲವು ಕಡೆ ದಾಖಲಿಸಿದ್ದಾನೆ. ಹಾಗಾದ್ರೆ ಯಾರಿವನು ಜೆಫ್ರಿ ಎಪ್ಸ್ಟೀನ್? ಏನವನ ಹಿನ್ನೆಲೆ ಅಂತ ನೋಡೋದಾದ್ರೆ, ಸಣ್ಣ ಹಿನ್ನೆಲೆ ಅಷ್ಟೇ. ಮೊದಲು ಮ್ಯಾಥಮೆಟಿಕ್ಸ್ ಟೀಚರ್ ಆಗಿದ್ದ, ಗಣಿತದ ಮೇಸ್ಟರ್ ಆಗಿದ್ದ, ಶಿಕ್ಷಕ ಆಗಿದ್ದ. ಅದು ಏನು ಮಾಡೋದ್ನೋ ಗೊತ್ತಿಲ್ಲ, ಒಂದಷ್ಟು ವರ್ಷಗಳಲ್ಲಿ ಆಗರ್ಭ ಶ್ರೀಮಂತ ಆಗೋದ, ಸಿಕ್ಕಾಪಟ್ಟೆ ಹಣವಂತ ಆದ. ಯಾವ ಮಟ್ಟಕ್ಕೆ ಅಂದ್ರೆ, ಅಮೆರಿಕದಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ತಗೊಂಡ, ಎಸ್ಟೇಟ್ಗಳನ್ನ ತಗೊಂಡ. ಅಷ್ಟು ಸಾಲದು ಅಂತ ದ್ವೀಪಗಳನ್ನ ಮಾರಾಟ ಮಾಡ್ತಾರೆ ಕೆಲವು ದೇಶಗಳು. ಆ ದ್ವೀಪಗಳಲ್ಲಿ 2 ದ್ವೀಪಗಳನ್ನ ಪರ್ಚೇಸ್ ಮಾಡ್ತಾನೆ, ಅವಂದೇ ಸ್ವಂತ, ಅಲ್ಲಿಗೆ ಯಾರು ಹೋಗಂಗಿಲ್ಲ. ಆ ದ್ವೀಪಗಳಲ್ಲಿ ಪಾರ್ಟಿಗಳು ನಡೀತಾ ಇತ್ತು, ಎಂಜಾಯ್ಮೆಂಟ್ ಜನ ಹೋಗ್ತಿದ್ರು. ಅಲ್ಲಿ 14ರಿಂದ 17 ವರ್ಷದ ಸಾವಿರಾರು ಹೆಣ್ಣು ಮಕ್ಕಳನ್ನ ವೇಶ್ಯಾವಾಟಿಕೆಗೆ ತೊಡಗಿಸ್ಕೊಂಡಿದ್ದ. ಅದು ಎಲ್ಲೆಲ್ಲಿಂದ, ಜಗತ್ತಿನ ಎಲ್ಲ ಮೂಲೆಗಳಿಂದಲೂ ಸಹ ಅವರನ್ನ ಏನು ನೆಪ ಹೇಳಿಯೋ, ಕೊಂಡ್ಕೊಂಡು, ಕಿಡ್ನಾಪ್ ಮಾಡೋ, ಇನ್ನೇನೋ ಮಾಡಿ ಅವರನ್ನ ಚೆನ್ನಾಗಿರುವಂತಹ 14ರಿಂದ 17 ವರ್ಷದ ನಡುವಿನ ಹೆಣ್ಣು ಮಕ್ಕಳನ್ನ ತಂದು ಅಲ್ಲಿ ಬಿಟ್ಕೊಂಡಿದ್ದ. ಅಲ್ಲಿಗೆ ಈ ಮಹಾನ್ ಮೇಧಾವಿಗಳು, ಮಹಾನ್ ಗಣ್ಯ ವ್ಯಕ್ತಿಗಳು ಅಂತ ಕರ್ಸ್ಕೊಳ್ಳೋರು ಸಾಕಷ್ಟು ಜನ ಹೋಗಿ ಎಂಜಾಯ್ ಮಾಡ್ತಿದ್ರು. ಎಂಜಾಯ್ ಮಾಡೋದಷ್ಟೇ ಅಲ್ಲ, ಅಲ್ಲಿ ಎಂಜಾಯ್ ಮಾಡಿದ್ಮೇಲೆ
ಇವನಿಗೇನಾದ್ರೂ ಸಹಾಯ ಮಾಡ್ಬೇಕಲ್ಲ. ಸೊ ಅದು ಟ್ರಂಪ್ ಹೋಗಿ ಅಲ್ಲಿ ಎಂಜಾಯ್ ಮಾಡ್ತಾನೆ ಅಂದ್ರೆ ಟ್ರಂಪ್ ಇಂದ ಎಷ್ಟೆಲ್ಲ ಕೆಲಸಗಳಾಗ್ಬೋದು ಇಡೀ ಜಗತ್ತಿನಲ್ಲಿ, ಅವೆಲ್ಲ ಮಾಡಿಸ್ಕೊಂಡಿರ್ತಾನೆ. ಇನ್ಯಾವುದೋ ಕ್ಲಿಂಟನ್ ಹೆಸರು ಬರ್ತಿದೆ, ಬೇರೆ ಯಾವ್ಯಾವ ದೇಶದ ನಾಯಕರು ಹೋಗಿದಾರೋ ಗೊತ್ತಿಲ್ಲ, ಅದು ನಾಳೆ ಬಿಡುಗಡೆ ಆದ ನಂತರ ದಾಖಲೆಗಳು ಅದು ಗೊತ್ತಾಗುತ್ತೆ. ಇಫ್ FBI ರಿಲೀಸಸ್ ದ ಕಂಪ್ಲೀಟ್ ಡೀಟೇಲ್ಸ್, ಪೂರ್ತಿ ಡೀಟೇಲ್ಸ್ ಅನ್ನ FBI ನಿಷ್ಪಕ್ಷಪಾತವಾಗಿ ಬಿಟ್ರೆ. ಸೊ ಈಗ ಮೋದಿ ಭಕ್ತರಿಗೆ ಏನು ಭಯ ಅಂತಂದ್ರೆ, ಮೋದಿ ಹೆಸರು ಸಹ ಕೆಲವು ಕಡೆ ಅವನ ರೆಕಾರ್ಡ್ಸ್ ಅಲ್ಲಿ, ಅವನ ಡೈರಿಯಲ್ಲಿ ನರೇಂದ್ರ ಮೋದಿ ಹೆಸರು ದಾಖಲಾಗಿದೆ ಅನ್ನುವಂಥದ್ದು ಈಗಾಗಲೇ ಲೀಕ್ ಆಗಿದೆ. ಆದ್ರೆ ಆ ಹೆಸರುಗಳು ಯಾವ ಕಾರಣಕ್ಕೆ ದಾಖಲಾಗಿದ್ದಾವೆ, ಈ ದ್ವೀಪಗಳ ವಿಚಾರಕ, ಆ ಹೆಣ್ಣು ಮಕ್ಕಳ ವಿಚಾರಕ, ಅದು ಯಾವುದೂ ಖಾತರಿ ಇಲ್ಲ ಯಾವ ಕಾರಣಕ್ಕೆ ಅಂತ. ಇಲ್ಲಿಯವರೆಗೆ ಹೊರಗಡೆ ಬಂದಿರೋ ಮಾಹಿತಿ ನರೇಂದ್ರ ಮೋದಿ ಕುರಿತಾಗಿ ಆ ವ್ಯಕ್ತಿ ಜೆಫ್ರಿ ಎಪ್ಸ್ಟೀನ್ ಅನ್ನುವಂತಹ ವ್ಯಕ್ತಿ ಯಾವ ವಿಚಾರಕ್ಕೆ ದಾಖಲಿಸಿದಾನಂತೆ ಲೀಕ್ ಆಗಿದೆ ಅಂದ್ರೆ, ಒಂದು ಆತ ಮುಖೇಶ್ ಅಂಬಾನಿಯ ಜೊತೆಯಲ್ಲಿ ಇಮೇಲ್ ನಲ್ಲಿ ವ್ಯವಹರಿಸಿದ್ದಾನೆ. ಆ ಮುಖೇಶ್ ಅಂಬಾನಿಯ ಜೊತೆ ಇಮೇಲ್ ಅಲ್ಲಿ ವ್ಯವಹರಿಸಬೇಕಾದ್ರೆ ನರೇಂದ್ರ ಮೋದಿ ಹೆಸರು ಪ್ರಸ್ತಾಪ ಆಗಿದೆ. ಟ್ರಂಪ್ ಭಾರತಕ್ಕೆ ಬಂದಾಗ ಯಾರನ್ನೆಲ್ಲ ಭೇಟಿ ಮಾಡಬೇಕು ಅನ್ನೋದರ ಬಗ್ಗೆ ಮುಖೇಶ್ ಅಂಬಾನಿ ಮತ್ತು ಜೆಫ್ರಿ ಎಪ್ಸ್ಟೀನ್ ಚರ್ಚೆ ಮಾಡಿದ್ದಾರೆ ಇಮೇಲ್ಗಳ ಮೂಲಕ. ಆ ಇಮೇಲ್ಗಳು FBI ಸಿಕ್ಕಿದಾವೆ, ಅದರಲ್ಲಿ ನರೇಂದ್ರ ಮೋದಿ ಹೆಸರಿದೆ ಅನ್ನೋದು ಲೀಕ್ ಆಗಿರೋ ಮಾಹಿತಿ. ಇನ್ನೊಂದು ಮಾಹಿತಿ ಇದೆ, ಅದು ತುಂಬಾ ಆಶ್ಚರ್ಯಕರವಾದಂತಹ ಮಾಹಿತಿ. ನರೇಂದ್ರ ಮೋದಿ ಅಂತ ಹೆಸರಿದೆ ಅವನ ಡೈರಿಯಲ್ಲಿ, ಜೆಫ್ರಿ ಎಪ್ಸ್ಟೀನ್ ಅನ್ನುವ ಅವನ ಡೈರಿಯಲ್ಲಿ ನರೇಂದ್ರ ಮೋದಿ ಅನ್ನುವಂತಹ ಹೆಸರಿದೆ ಮತ್ತು ಒಂದು ಫೋನ್ ನಂಬರ್ ಇದೆ. ಆ ಫೋನ್ ನಂಬರ್ ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ ಬಳಸ್ತಾ ಇದ್ದಂತಹ ನಂಬರ್. ಆ ನಂಬರು ಜೆಫ್ರಿ ಎಪ್ಸ್ಟೀನ್ ದಾಖಲೆಗಳಲ್ಲಿ ಹೇಗೆ ಬಂತು, ಅವನ ಡೈರಿಗೆ ಹೇಗೆ ಬಂತು, ಇದು ಸಹ ಸಾಕಷ್ಟು ಚರ್ಚೆಗೆ ಅವಕಾಶ ಮಾಡಿಕೊಡ್ತಾ ಇದೆ. ಅದು ಉಳಿದಂತೆ ಹರ್ದೀಪ್ ಸಿಂಗ್ ಪುರಿ ಅನ್ನುವಂತಹ ಭಾರತದಲ್ಲಿ ಇವಾಗ ಮೋದಿ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಆಗಿರುವಂತವರು, ಈ ಹಿಂದೆ ಅವರು ಅಧಿಕಾರಿಯಾಗಿದ್ರು, ಅವರ ಹೆಸರು ಸಹ ಅಲ್ಲಲ್ಲಿ ಪ್ರಸ್ತಾಪ ಆಗಿದೆ. ಅವರು ಹರ್ದೀಪ್ ಸಿಂಗ್ ಪುರಿ ಮೋದಿ ಅವರ ಪರಮ ಆಪ್ತರು. ಸಾಕಷ್ಟು ಬಾರಿ ಅಮೆರಿಕ ಭೇಟಿ ಸಂದರ್ಭದಲ್ಲಿ ಈ ಪುರಿ ಅವರು ಬಹಳ ಶ್ರಮ ಹಾಕಿ ಕೆಲಸಗಳನ್ನು ಮಾಡಿದ್ದಾರೆ. ಮೋದಿ ಎಲ್ಲಿ ಹೋಗಬೇಕು, ಏನ್ ಮಾಡಬೇಕು, ಹೇಗಿರಬೇಕು, ಇದೆಲ್ಲವನ್ನು ಸಹ ಅವರು ಮ್ಯಾನೇಜ್ ಮಾಡಿರುವಂತಹ ಎಲ್ಲ ಘಟನೆಗಳು ಇದ್ದಾವೆ. ಹಾಗಾಗಿ ಮೋದಿಯ ಪರಮ ಆಪ್ತ ಹರ್ದೀಪ್ ಸಿಂಗ್ ಪುರಿ ಹೆಸರು ಅದರಲ್ಲಿರೋದು ಸಹ, ಅದು ಸಹ ಒಂದಿದೆ. ಅದರ ಜೊತೆಗೆ ಹರ್ದೀಪ್ ಸಿಂಗ್ ಪುರಿ ಆ ಜೆಫ್ರಿ ಎಪ್ಸ್ಟೀನ್ ಜೊತೆಯಲ್ಲಿ ಇಸ್ರೇಲ್ ಮತ್ತು ಮೋದಿ ಭೇಟಿ, ಇಸ್ರೇಲ್ ಮತ್ತು ನೆತನ್ಯಾಹು ನಡುವಿನ ಚರ್ಚೆಗಳ ಬಗ್ಗೆಯೂ ಸಹ ಅಲ್ಲಲ್ಲಿ ಉಲ್ಲೇಖಿಸಿ ಮಾತನಾಡಿರುವ ಬಗ್ಗೆ ದಾಖಲೆಗಳು ಸಿಕ್ಕಿದ್ದಾವಂತೆ FBI ಇಸ್ರೇಲ್ ಜೊತೆ ನರೇಂದ್ರ ಮೋದಿ ಇಸ್ರೇಲ್ಗೆ ಹೋಗೋದ್ರ ಬಗ್ಗೆ, ಅಲ್ಲಿನ ವಿಚಾರಗಳ ಬಗ್ಗೆ, ಆ ವಿಚಾರಗಳ ಬಗ್ಗೆ ಮೋದಿ ಹೆಸರು ಅಲ್ಲೂ ಸಹ ದಾಖಲಾಗಿದೆ. ಇದು ಹರ್ದೀಪ್ ಸಿಂಗ್ ಪುರಿ ಮೂಲಕ ಅದು ತಿಳಿದು ಬಂದಿದೆ ಅನ್ನುವಂಥದ್ದು ದಾಖಲೆಗಳು. ಏನ್ ದಾಖಲೆಗಳು ಗೊತ್ತಿಲ್ಲ ಒಟ್ಟಿನಲ್ಲಿ. ಈ ರೀತಿಯಾಗಿ 4-5 ಕಡೆ ನರೇಂದ್ರ ಮೋದಿ ಹೆಸರಿದೆ. ಇದೆಲ್ಲವೂ ಸಹ ಇಲ್ಲಿಯವರೆಗೆ ಹೊರಗಡೆ ಬಂದಿರೋ ಲೀಕ್ ಆಗಿರುವಂತಹ ಮಾಹಿತಿಯ ಪ್ರಕಾರ ಮೋದಿ ಹೆಸರು ಬಂದಿರೋದು ಕೇವಲ ಈ ತರ ಒಬ್ಬ ನಾಯಕನನ್ನ ಭೇಟಿ ಮಾಡೋದು, ಇನ್ನೊಬ್ಬ ನಾಯಕನನ್ನ ರಿಸೀವ್ ಮಾಡೋದು, ಮೀಟಿಂಗ್ ಎಲ್ಲಿ ಮಾಡೋದು, ಇದ್ರ ಬಗ್ಗೆನೇ ಬಂದಿದೆ, ಬೇರೆ ಯಾವುದ್ರ ಬಗ್ಗೆ ಬಂದಿಲ್ಲ. ಬಟ್ ಕೆಲವರು ಆರೋಪ ಮಾಡ್ತಿರುವಂತಹದ್ದು, ಇಲ್ಲ ಮೋದಿ ಹೆಸರು ಇನ್ನೂ ಬರುತ್ತೆ ನೋಡಿ, ಎಂಥೆಂಥದ್ರಲ್ಲಿ ಬರುತ್ತೆ ನೋಡಿ, ಎಪ್ಸ್ಟೀನ್ ಫೈಲ್ಸ್ ರಿಲೀಸ್ ಆಗ್ಲಿ ನಮಗೆ ಗೊತ್ತಾಗತ್ತೆ. ಹಾಗಂತ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಡಿಸೆಂಬರ್ 19ನೇ ತಾರೀಕು ಮೋದಿ ರಾಜೀನಾಮೆ ಕೊಡಬೇಕಾಗುತ್ತೆ, ನೋಡ್ತಾ ಇರಿ, ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ಅಷ್ಟು ವಿಚಾರಗಳು ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಹೊರಗಡೆ ಬರ್ತವೆ ಅಂತ. ಸೊ ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಮೋದಿ ಭಕ್ತರಲ್ಲಿ ಪುಕ 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 ಅಂತ ಇದೆ. ಇಷ್ಟೇ ಇದ್ರೆ ಸರಿ, ಇಲ್ಲಿಯವರೆಗೆ ಲೀಕ್ ಆಗಿದೆಯಲ್ಲ, ಏನೋ ಒಂದು ನಾಯಕನ ಜೊತೆ ಕಾಂಟ್ಯಾಕ್ಟು, ಬಂದಾಗ ಯಾರನ್ನ ಭೇಟಿ ಮಾಡಬೇಕು, ಯಾರ ಜೊತೆ ಇರಬೇಕು, ಏನ್ ಮಾಡಬೇಕು, ಇಷ್ಟರಲ್ಲೇ ಇರ್ಲಪ್ಪ, ಅದನ್ನ ಮೀರಿ ಬೇರೆ ಏನೂ ಇರದೇ ಇರ್ಲಿ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಮೋದಿ ಹೆಸರಲ್ಲಿ ಅಂತ ಮೋದಿ ಭಕ್ತರಿಗೆ ಪುಕ 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 ಅಂತ ಇದೆ. ಈಗ ಒಂದು ವಿಚಾರ ಹೇಳೋದು ಮರ್ತಿದ್ದೆ, ಈಗ ಜೆಫ್ರಿ ಎಪ್ಸ್ಟೀನ್ ಏನಾಗಿದ್ದಾನೆ ಅಂದ್ರೆ ಸತ್ತು ಹೋಗಿದ್ದಾನೆ.
2020ರಲ್ಲಿ ಎರಡನೇ ಬಾರಿಗೆ ಬಂಧನ ಆಗುತ್ತೆ. 2016-17ರಲ್ಲೂ ಮೊದಲನೇ ಸಲ ಅವನ ಬಂಧನ ಆಗುತ್ತೆ. ಟ್ರಂಪ್ ವಿಚಾರವಾಗಿ ದೊಡ್ಡ ಗಲಾಟೆಗಳಾಗ್ತವೆ. ಟ್ರಂಪ್ ಅವನ ಜೊತೆಯಲ್ಲಿದ್ದಂತಹ ಸಾಕಷ್ಟು ಫೋಟೋಗಳು ಲೀಕ್ ಆಗ್ತವೆ. ಆ ಸಂದರ್ಭದಲ್ಲಿ ಟ್ರಂಪ್ ಅಧಿಕಾರದಲ್ಲಿ ಇದ್ದಿದ್ದಕ್ಕೆ ತಪ್ಪಿಸ್ಕೊಂಡ್ಬಿಡ್ತಾನೆ. ಅರೆಸ್ಟ್ ಆದ್ರೂ ಸಹ ಬಿಡುಗಡೆ ಆಗ್ಬಿಡ್ತಾನೆ. ಕೇಸುಗಳು ಹಾಗಾಗಿ ಮುಚ್ಚೋಗುತ್ತೆ. ಆದ್ರೆ 2020ರಲ್ಲಿ ಅರೆಸ್ಟ್ ಆಗ್ತಾನಲ್ಲ, ಆಗ ಅವನಿಗೆ ತಪ್ಪಿಸ್ಕೊಳ್ಳೋದಕ್ಕೆ ದಾರಿಗಳು ಸಿಗಲ್ಲ. ಜೈಲಲ್ಲಿ ಅನುಮಾನಾಸ್ಪದವಾಗಿ 1 ತಿಂಗಳ ಒಳಗೇನೆ, ಎರಡನೇ ಬಾರಿಗೆ ಬಂಧನವಾದ 1 ತಿಂಗಳ ಒಳಗೇನೆ ಅನುಮಾನಾಸ್ಪದವಾಗಿ ಸಾವನ್ನಪ್ತಾನೆ. ಆ ನಂತರ ಅವನ ಮನೆ ರೇಡ್ ಮಾಡ್ತಾರೆ. ಅವನ ಮನೆ ರೇಡ್ ಮಾಡಿದ ನಂತರ ಈ ದಾಖಲೆಗಳಲ್ಲಿ ಸಾಕಷ್ಟು ದಾಖಲೆಗಳು ಅವನ ಮನೆಯಿಂದಲೂ ಸಹ ಸಿಗ್ತವೆ. ಅವೆಲ್ಲವನ್ನು ಒಟ್ಟಾರೆಯಾಗಿ FBI ತನಿಖೆಯ ಭಾಗವಾಗಿಸಿಕೊಳ್ಳುತ್ತೆ. FBI ತನಿಖೆ ಮಾಡ್ತಿರುವಂತಹದ್ದು ಆ ಹೆಣ್ಣು ಮಕ್ಕಳ ಟ್ರಾಫಿಕಿಂಗ್ ವಿಚಾರವಾಗಿ. ಬೇರೆದ್ರ ಬಗ್ಗೆ ಅವರು ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ರಾಜತಾಂತ್ರಿಕವಾಗಿ ಯಾರನ್ನ ಭೇಟಿ ಮಾಡಿಸ್ತಿದ್ದ, ಅವನ ಕಾಂಟ್ಯಾಕ್ಟ್ ಬಳಸ್ಕೊಂಡು, ಲಿಂಕ್ ಬಳಸ್ಕೊಂಡು, ಅದನ್ನ ಹೆಚ್ಚಾಗಿ FBI ತಲೆ ಕೆಡಿಸ್ಕೊಂಡಿಲ್ಲ. FBI ತಲೆ ಕೆಡಿಸ್ಕೊಂಡಿರೋದು ನೇರ ಆ ಹೆಣ್ಣು ಮಕ್ಕಳನ್ನ ಎಲ್ಲಿಂದ ತರ್ತಿದ್ದ, ಅವ್ರ ಮೇಲೆ ಏನ್ ಶೋಷಣೆ ಆಗ್ತಿತ್ತು, ಯಾವ ರೀತಿ ಆಗ್ತಿತ್ತು, ಯಾರೆಲ್ಲ ಭಾಗಿಯಾಗ್ತಿದ್ರು, ಅವ್ರ ಮೇಲೆ ಕೇಸ್ ಹೇಗೆ ಮಾಡೋದು, ಈ ಕೇಸನ್ನ ಮುಂದಕ್ಕೆ ಹೇಗೆ ತಗೊಂಡೋಗೋದು, ಇದರ ಬಗ್ಗೆನೇ FBI ತನಿಖೆ ಕಾನ್ಸಂಟ್ರೇಟ್ ಮಾಡಿರೋದು, ಬೇರೆ ಯಾವುದ್ರ ಬಗ್ಗೆ ಅಲ್ಲ ಅಂತ ಅಮೆರಿಕದಿಂದ FBI ಸ್ಪಷ್ಟಪಡಿಸಿದೆ. ಸೊ ಇದಿಷ್ಟು ಜೆಫ್ರಿ ಎಪ್ಸ್ಟೀನ್ ಅನ್ನುವಂತಹ ವ್ಯಕ್ತಿಯ ಫೈಲುಗಳಿಂದ ಹೊರಬರಬಹುದಾದಂತಹ ಸತ್ಯಗಳ ಬಗ್ಗೆ ಇಡೀ ಜಗತ್ತು ಕುತೂಹಲಕರದಿಂದ ವೆಯ್ಟ್ ಮಾಡ್ತಾ ಇರುವಂತಹದ್ದರ ವಿಚಾರವಾಗಿ ಏನು ಎಲ್ಲರೂ ಎಪ್ಸ್ಟೀನ್ ಫೈಲ್ಸ್ ಅಂತಿದಾರಲ್ಲ, ಅದಕ್ಕೆ ವಿವರಣೆಯನ್ನ ಕೊಟ್ಟಿದ್ದೀನಿ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.